ಹಲೋ ಹಾಯ್, ವೆಲ್ಕಮ್ ಬ್ಯಾಕ್ ಟು ಯಶು ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ ಶುರು ಮಾಡಿದ್ದೀನಿ. ಇವತ್ತು ಬಸವನ ಜಯಂತಿ ಇರೋದ್ರಿಂದ ಬೇಗನೆ ಮನೆ ಕೆಲಸ ಎಲ್ಲ ಮುಗಿಸ್ಬಿಡೋಣ ಅಂತೇಳಿ ಬೆಳಗ್ಗೆನೇ ಮನೆ ಕೆಲಸ ಶುರು ಮಾಡ್ಕೊಬಿಟ್ಟಿದ್ದೀನಿ. ಇನ್ನು ಟಿಫನ್ಗೆ ಚಪಾತಿ ಟೊಮೊಟೊ ಗೊಜ್ಜು ಮಾಡ್ಕೊಂಡಿದ್ವಿ, ಅದನ್ನು ಕೂಡ ಮುಗಿಸಿ ಯಶು ಕೂಡ ಮಲಗಿದ್ಲು. ಇನ್ನು ಅವಳು ಎದ್ರೇನೆ ನನಗೆ ಕೆಲಸ ಮಾಡೋಕ್ಕೆ ಯಾವುದೇ ಥರ ಬಿಡೋದಿಲ್ಲ. ಹಂಗಾಗಿ ಅವಳು ಹೇಳೋದ್ರೊಳಗಡೆ ಫಾಸ್ಟಾಗಿ ಕೆಲಸನ ಮುಗಿಸ್ಕೊಬಿಡೋಣ ಅಂತೇಳಿ ಮಾಡ್ಕೋತಾ ಇದ್ದೀನಿ. ಈ ಹಬ್ಬ ಏನು ನಾವೇನು ಆಚರಣೆ ಮಾಡಲ್ಲ, ಸುಮ್ಮನೆ ಮನೆಯಲ್ಲಿ ಪೂಜೆ ಆ ಥರ ಎಲ್ಲ ಮಾಡ್ತೀವಿ ಒಳ್ಳೆ ದಿನ ಅಂತ ಅಂದ್ಬಿಟ್ಟು. ಇವತ್ತು ತಗೊಳ್ಳೋರು ಚಿನ್ನ ಬೆಳ್ಳಿ ಆ ಥರ ಎಲ್ಲ ತೊಗೊಂಡ್ರೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರಲ್ಲ, ಅದಕ್ಕೇ ನಾವೂ ಸಹಿತ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಎಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು, ಚಿನ್ನ ಬೆಳ್ಳಿ ತೊಗೊಳ್ಳಿಲ್ಲ ಅಂತ ಅಂದ್ರೂ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿದ್ರೇ ಏನೋ ಒಂಥರ ನೆಮ್ಮದಿ ಅನಿಸುತ್ತೆ. ಇನ್ನು ಈ ಹಬ್ಬದ ದಿನ ನಾವು ಏನು ತರಲಿಲ್ಲ ಅಂದರೂ ಮಿಸ್ ಮಾಡ್ದಲೇ ಮನೆಗೆ ದಿನಸಿ ತೊಗೊಂಡು ಬರ್ತೀವಿ. ಮತ್ತು ಒಂದು ಪಟ್ನ ಕಲ್ಲುಪ್ಪು ತೊಗೊಂಡು ಬಂದೇ ಬರ್ತೀವಿ. ಕಲ್ಲುಪ್ಪು ತರೋದು ತುಂಬಾ ಒಳ್ಳೆಯದು ಇಂಥ ದಿನ ಅಂತ ಹೇಳ್ತಾರೆ, ಅದಕ್ಕೋಸ್ಕರ ತರ್ತೀವಿ. ಇನ್ನು ಗಿಡಗಳೆಲ್ಲ ತುಂಬಾ ನಾನು ನೆಟ್ಟಿದ್ದೆ, ಅದೆಲ್ಲ ಫುಲ್ಲು ಹಾಳಾಗಿ ಹೋಗ್ಬಿಟ್ಟಿತ್ತು, ಸರಿಯಾಗಿ ಮೇಂಟೈನ್ ಮಾಡಿರಲಿಲ್ಲ. ಹಂಗಾಗಿ ಇಷ್ಟೇ ಉಳ್ಕೊಂಡಿದೆ. ನಂಗೆ ಗಿಡಗಳಂದರೆ ತುಂಬಾ ಇಷ್ಟ. ಹಂಗಾಗಿ ಮತ್ತೆ ತೊಗೊಂಡು ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತರ್ತೀನಿ. ನನ್ನ ಕೆಲಸ ಇನ್ನೂ ಮುಗ್ದೇ ಇರಲಿಲ್ಲ. ಆಲೇ ಯಶು ಎದ್ದೇ ಬಿಟ್ಲು. ಎದ್ಬಿಟ್ಟು ಅವಳು ತುಂಬ ದಿನದಿಂದ ಹೊಸ್ಲು ದಾಟಬೇಕಂತ ಟ್ರೈ ಮಾಡ್ತಾ ಇದ್ಲು. ಹಂಗಾಗಿ ಇವತ್ತೊಂದು ದಿನವೇ ಅದನ್ನು ದಾಟಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಬಿಟ್ಟಿದ್ರೆ ಇಷ್ಟು ದಿನದಲ್ಲಿ ಯಾವತ್ತು ಬೇಕಾದ್ರೂ ಅವಳು ಹೊಸ್ಲು ದಾಟ್ಬಿಟ್ಟಿರೋವಳು. ನಾನು ಒಳ್ಳೆ ದಿನ ಟೈಮು ಎಲ್ಲ ನೋಡ್ಬಿಟ್ಟು ದಾಟಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಮನೇಲಿ ಒಬ್ಬಳೇ ಇರೋದ್ರಿಂದ ಅವಳು ದಾಟಿದ್ಮೇಲೆ ಪೂಜೆ ಎಲ್ಲ ಮಾಡಬೇಕಂತಲ್ವ, ಅದಕ್ಕೋಸ್ಕರನೇ ಯಾರಾದರೂ ಒಬ್ಬರು ಜೊತೆಗಿದ್ದರೆ ಒಳ್ಳೇದಾಗುತ್ತೆ ಅಂತ ಅಂದ್ಬಿಟ್ಟು, ಇನ್ನು ಒಬ್ಬಳೇ ಅವಳನ್ನು ಇಟ್ಕೊಂಡು ಇದೆಲ್ಲ ಮಾಡೋಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಒಳಗಡೆ ತೊಗೊಂಡೋಗಿ ಬಿಡ್ತಾ ಇದ್ದೆ. ಇನ್ನು ಇವತ್ತು ಶಿವು ಕೂಡ ಕೆಲಸಕ್ಕೆ ಹೋಗಿರಲಿಲ್ಲ, ಮನೇಲೇ ಇದ್ದರು. ಹಂಗಾಗಿ ಇವತ್ತು ದಿನವೇ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀವಿ. ಯಶುಗೆ ಈ ಥರದ್ದೆಲ್ಲ ಮಾಡುವಾಗ ನನ್ನ ಜೊತೇಲಿ ಇಲ್ಲ ಶಿವು ಇರಬೇಕು, ಇಲ್ಲ ಅಮ್ಮ ಇರಬೇಕು. ನನಗೊಬ್ಬಳೇ ಇದ್ದರೆ ಒಂಥರ ಬೇಜಾರು ಅನಿಸುತ್ತೆ. ನನ್ನ ಜೊತೇಲಿ ಯಾರಾದರೂ ಇದ್ದರೆ ಅದನ್ನು ಒಂಥರ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ, ಅವಳಿಗೆ ತೋರ್ಸೋಕ್ಕೂ ಮೆಮೊರಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಫೈನಲಿ ಇವತ್ತು ಹೊಸ್ಲು ದಾಟೇ ಬಿಟ್ಲು, ತುಂಬ ಖುಷಿ ಆಯಿತು. Oh my God. ಇನ್ನು ನಾನು ಕೂಡ ಸ್ನಾನ ಎಲ್ಲ ಮುಗಿಸಿ ಬಂದೆ. ದೇವ್ರ ಮನೇಲಿ ಪೂಜೆ ಮಾಡಬೇಕಿತ್ತು, ಹಂಗಾಗಿ ದೇವ್ರ ಮನೆ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು. ಇನ್ನು ಯಶು ಆಟ ಆಡುವಾಗ ನಾನು ಡೋರ್ ಏನಾದರೂ ತೆಗ್ದಿದ್ದೆ ಅಂತಂದರೆ ಹೋಗಿ ಎಲ್ಲನೂ ಹರಡ್ಬಿಟ್ಟಿರ್ತಾಳೆ. ಹಂಗಾಗಿ ಅದನ್ನೆಲ್ಲ ಮತ್ತೆ ಕ್ಲೀನ್ ಮಾಡಿಬಿಟ್ಟೇ ಮಾಡಬೇಕು. ಅಲ್ಲೇ 3 days ಆಗಿತ್ತು ಪೂಜೆ ಮಾಡಿರಲಿಲ್ಲ. ಹಂಗಾಗಿ ಶಿವು ಕೂಡ ಇವತ್ತು ಒಂದು ಹೊಸ ಕಳಸ ಬೇರೆ ಕೊಡಿಸಿದ್ರು. ಹಂಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಈ ಹಳೆ ಕಳಸನ ತೆಗೆದುಬಿಡೋಣ ಅಂತ ಹೇಳ್ಬಿಟ್ಟು, ಇವತ್ತೇ ಇಡೋಣ ಅದನ್ನು ಅಂತ ಹೇಳ್ಬಿಟ್ಟು ಎಲ್ಲನೂ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಇನ್ನು ದೇವ್ರ ಮನೆಗೆ ಬಂದರೆ ಆಲ್ಮೋಸ್ಟು ಅರ್ಧ ಗಂಟೆಗೆಲ್ಲ ಯಾವುದೇ ಕೆಲಸ ಆಗಲ್ಲ, 1 hour ಬೇಕೇ ಬೇಕಾಗುತ್ತೆ. ಇನ್ನು ಶಿವು ಹತ್ರ ಆಟ ಆಡೋಕ್ಕೆ ಕೊಟ್ಬಿಟ್ಟು ಯಶುನ ಎಲ್ಲ ದೇವ್ರ ಮನೆ ಕ್ಲೀನ್ ಮಾಡಿಬಿಟ್ಟು ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಇಲ್ಲಿ ಮೇಲ್ಗಡೆ ಮಳೆ ಹೊಡೆದು ಕಟ್ಟೋ ಥರ ಇದ್ದಿದ್ರೆ ಫೋಟೋಸು ಚೆನ್ನಾಗಿರೋದು. ಇದು ಚಿಕ್ಕದಾಗ್ಬಿಡ್ತು ದೇವ್ರ ಮನೆ, ಒಬ್ಬರು ಕೂತ್ಕೊಂಡು ಪೂಜೆ ಮಾಡೋಕ್ಕಾಗುತ್ತೆ ಅಷ್ಟೇ. ಇದು ಟೈಲ್ಸ್ ಹಾಕಿರೋದ್ರಿಂದ ಅದು ಮಳೆ ಏನು ಹೊಡೆಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹಂಗೇ ಕೆಳಗಡೆನೇ ಇಟ್ಕೊಂಡಿದ್ದೀನಿ. ಆದ್ರೂ ಅವಳು ಯಶು ಏನಾದರೂ ಹೋಗಿ ಎಳೆದ್ಬಿಟ್ರೆ ಬಿದ್ದೋಗ್ಬಿಡುತ್ತೆ, ಹಂಗಾಗಿ ಡೋರ್ ಕ್ಲೋಸ್ ಮಾಡ್ತಾನೆ ಇರ್ತೀನಿ ಯಾವಾಗ್ಲೂ. ಇನ್ನು ಹೊಸ ಮನೆಗಳಿಗೆ ಹೋಗ್ಬೇಕಾದ್ರೆಲ್ಲ ಒಂದೊಂದು ಹೊಸದು ದೇವ್ರ ಫೋಟೋ ತೊಗೊಂಬಂದಿರ್ತಾರೆ ನಮ್ಮ ಮನೇಲಿ. ಹಂಗಾಗಿ ಫೋಟೋಸು ತುಂಬ ಜಾಸ್ತಿ ಇತ್ತು. ಹಂಗಾಗಿ ಇವತ್ತು ಎಲ್ಲನೂ ತೆಗೆದುಬಿಟ್ಟು 2 ಫೋಟೋಸ್ ಇಟ್ಟಿದ್ದೀನಿ. ಎಷ್ಟು ದೇವ್ರು ಇಟ್ರು ಅಷ್ಟೇ ಅಲ್ವಾ, ಎಲ್ಲ ದೇವರು ಒಂದೇನೆ ಅಂತ ಹೇಳ್ಬಿಟ್ಟು ನಮ್ಮ ಮನೆ ದೇವ್ರದ್ದು ಒಂದು ಫೋಟೋ ಇಟ್ಟಿದ್ದೀನಿ. ಅದು ಬಿಟ್ಟರೆ ಲಕ್ಷ್ಮೀ, ಸರಸ್ವತಿ, ಗಣಪತಿ ಮತ್ತು ರಾಘವೇಂದ್ರ ಸ್ವಾಮಿ ಇರೋದು 1-2 ಫೋಟೋಸ್ ಇಟ್ಕೊಂಡಿದ್ದೀನಿ ಅಷ್ಟೇ. ಇಷ್ಟು ದಿನ ನಾನೇ ಹೊಸಲು ದಾಟಕ್ಕೆ ಹೋದ್ರೆ ದಾಟಿಸ್ತಾನೆ ಒಳಗಡೆ ತಗೊಂಡೋಗ್ಬಿಡ್ತಾ ಇದ್ರು. ಇವತ್ತೇನು ಹೊಸಲು ದಾಟ್ಸಕ್ಕೆ ಇಷ್ಟೊಂದು ಜನ ನಿಂತವ್ರಲ್ಲ, ಅದು ಬೇರೆ ವಿಡಿಯೋ ಮಾಡ್ತವ್ರೆ, ಫೋಟೋ ತಕ್ಕೋತವ್ರೆ. ಆಟಾಡಿಸ್ತೀನಿ ಚೆನ್ನಾಗಿ, ತಡೀರಿ ನಿಮ್ಗೆ. ನಾನಂತೂ ಹೊಸಲು ದಾಟದೇ ಇಲ್ಲ. ಕಾಯ್ರಿ ಕಾಯ್ರಿ ಕಾಯ್ರಿ, ಎಲ್ಲರೂ ಕಾಯ್ರಿ. ಹೋಗ್ಲಿ ಬಿಡಿ, ದಾಟೇ ಬಿಡ್ತೀನಿ ಪಾಪ. ನಿಮ್ಗೆಲ್ಲರಿಗೂ ಯಾಕೆ ಬೇಜಾರು ಮಾಡೋದು? ತಗೊಳ್ಳಿ ಫೋಟೋಸ್ ಬೇಕಾ, ವಿಡಿಯೋಸ್ ಬೇಕಾ, ಏನ್ ಬೇಕು ತಗೊಳ್ಳಿ. ಐಸಾ ಬಂದೇ ಬಿಟ್ಟೆ.
ಇನ್ನು ಈ ಪೂಜೆ ಮಾಡೋನಾಗ ಅಮ್ಮ ಇರಬೇಕು ಅಂತ ಅಂದ್ಕೊಂಡೆ. ಅಮ್ಮ ಕೆಲ್ಸಕ್ಕೆ ಹೋಗಿದ್ರಿಂದ ಅಮ್ಮ ಇರೋಕ್ಕಾಗಲಿಲ್ಲ, ತುಂಬ ಮಿಸ್ ಮಾಡ್ಕೊಂಡೆ. ನನಗೆ ಏನಾದ್ರು ಮಾಡುವಾಗ ನಮ್ಮ ಅಮ್ಮ ಜೊತೇಲಿ ಇರಬೇಕು, ನನಗೆ ಅದು ಒಂದು ತುಂಬ ಇಷ್ಟ. ಇನ್ನು ಈ ಪೂಜೆನ ಎಲ್ಲರೂ ಯಾವ ಥರ ಮಾಡ್ತಾರೋ ಗೊತ್ತಿಲ್ಲ, ನಾನು ಈ ಥರ ಮಾಡಿದ್ದೀನಿ. ಇದರಲ್ಲಿ ಎಷ್ಟು ಸರಿ ಆಯಿತೋ ಎಷ್ಟು ತಪ್ಪಾಯಿತೋ ಗೊತ್ತಿಲ್ಲ, ಹಂಗಾಗಿ ನನಗೆ ಬಂದಿರೋ ಥರ ಪೂಜೆನ ಮಾಡಿದ್ದೀನಿ. ಹಳ್ಳಿ ಕಡೆ ಇದ್ದು ಈ ಥರ ಎಲ್ಲ ಮಾಡುವಾಗ ಅಕ್ಕಪಕ್ಕ ಮನೆಯವರೆಲ್ಲ ಬಂದು ಹೇಳ್ಕೊಡ್ತಾರೆ, ಈ ಥರ ಮಾಡಿ ಅಂತ ಅಂದ್ಬಿಟ್ಟು. ಈ ಬೆಂಗಳೂರು ಕಡೆ ಸದ್ಯಕ್ಕೆ ಕರ್ದು ಅರ್ಶಿನ ಕುಂಕುಮ ಕೊಡ್ತೀವಿ ಬನ್ನಿ ಅಂತ ಅಂದ್ರೂ ಬರೋದೇ ದೊಡ್ಡ ಕಷ್ಟ. ಹಂಗಾಗಿ ನಮ್ಗೆ ಎಷ್ಟು ಗೊತ್ತಾಯ್ತೋ ಅಷ್ಟೇ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ನಾನು ಸುಮಾರು ಮೊಬೈಲ್ಸಲ್ಲೆಲ್ಲ ನೋಡಿದೆ, ಎಲ್ಲರೂ ಒಂದೊಂದು ಥರ ಮಾಡಿದರು, ನಾನು ಈ ಥರನೇ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಪೂಜೆ ಎಲ್ಲ ಮುಗೀತು, ಇನ್ನು ಅಡುಗೆ ಕೆಲಸ ಶುರು ಮಾಡ್ಕೊಳ್ಳೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಇವಾಗ ಮನೆಯಲ್ಲಿ ಏನಾದರೂ ಸಿಹಿ ಮಾಡೋಣ ಅಂತ ಹೇಳ್ಬಿಟ್ಟು. ಇನ್ನು ನಾನು ಪೂಜೆ ಮಾಡುವಾಗ ಶಿವು ಇಟ್ಕೊಂಡಿರೋದ್ರಿಂದ ಅವರು ಮಗಳಿಗೆ ಆಶೀರ್ವಾದ ಮಾಡೋಕ್ಕಾಗಿರಲಿಲ್ಲ, ಹಂಗಾಗಿ ಅವ್ರ ಕೈಲಿ ಒಂದ್ಸಲಿ ಅಕ್ಷತೆ ಹಾಕ್ಸಿ ಆಶೀರ್ವಾದ ಮಾಡಿಸೋಣ ಅಂತ ಹೇಳ್ಬಿಟ್ಟು ಮಾಡಿಸ್ತಾ ಇದ್ದೀನಿ. ಇನ್ನು ಶಿವುಗೆ ಮಗಳು ಅಂದರೆ ತುಂಬಾ ಇಷ್ಟ. ಅವಳಿಗೆ ಈ ಥರ ಯಾವುದಾದ್ರೂ ಪೂಜೆ ಆ ಥರ ಏನಾದರೂ ಮಾಡ್ತಿದ್ದೀವಿ ಅಂತಂದರೆ ರಜಾ ಹಾಕ್ಕೊಂಡು ಮನೇಲೇ ಉಳ್ಕೊಂಡ್ಬಿಡ್ತಾರೆ. ಇನ್ನು ಈ ಥರ ಪೂಜೆ ಎಲ್ಲ ಮಾಡಾದ್ಮೇಲೆ ಒಂದು 3 ಜನಕ್ಕೆ ಕರ್ದು ಅರ್ಶಿನ ಕುಂಕುಮ ಕೊಡಬೇಕಂತ ಹೇಳಿದ್ರು, ಹಂಗಾಗಿ ನಾನು ಸಹಿತ ನಮ್ಮ ಮನೆಯಲ್ಲಿರೋರನ್ನ ಕರೆದಿದ್ದೆ. ತಿನ್ನಕ್ಕೇನಾದ್ರೂ ಎಲ್ಲ ಪರವಾಗಿಲ್ಲ ಬೇಡ, ಸ್ಪೈಸಿಯಾಗಿ ಏನಾದ್ರೂ ಹೇಳ್ತೀನಿ, ತಿನ್ನಿ, ಟೇಸ್ಟಿಯಾಗಿರುತ್ತೆ. ಅಮ್ಮ ಒಬ್ಬಿಟ್ಟೇನಾದರೂ ಮಾಡು ಅಂತ ಹೇಳಿದ್ರು, ನಾನು ವಡೆನು ಮತ್ತು ಹೆಸರುಬೇಳೆ ಪಾಯಸ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ದೆ. ಯಾವುದೂ ವೀಡಿಯೋಸ್ ಮಾಡ್ಕೊಳಕ್ಕಾಗಲಿಲ್ಲ, ಯಶು ತುಂಬಾ ಅಳ್ತಾ ಇದ್ಲು. ಹಂಗಾಗಿ ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಬಾಯ್ ಫ್ರೆಂಡ್ಸ್.